ಹಲೋ ಎವ್ರಿವನ್, ಇವತ್ತು ನಮ್ಮ ಕೈ ತೋಟದಲ್ಲೇ ಬೆಳೆದಿರೋಂತಹ ಔಷಧಿ ಸಸ್ಯ ಆದ ಶಂಕುಪುಷ್ಪದ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಇದರಿಂದ ಬ್ಲೂ ಟೀ ಹೇಗೆ ಮಾಡೋದು ಮತ್ತು ಇದು ಆರೋಗ್ಯದ ಬೆನಿಫಿಟ್ಸ್ ಏನು ಇದನ್ನೆಲ್ಲ ತೋರಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ಲಾಸ್ಟ್ವರೆಗೂ ಸ್ಕಿಪ್ ಮಾಡದೆ ನೋಡಿ. ಶಂಕುಪುಷ್ಪದಲ್ಲಿ ಎಷ್ಟೆಲ್ಲ ಔಷಧಿ ಗುಣಲಕ್ಷಣಗಳಿವೆ ಎಂಬುದು ಬಹಳಷ್ಟು ಜನಕ್ಕೆ ಗೊತ್ತೇ ಇಲ್ಲ. ನಮ್ಮ ಪ್ರಕೃತಿಯಲ್ಲಿ ಹೇರಳವಾದ ಗಿಡಮೂಲಿಕೆಗಳನ್ನು ನಾವು ನೋಡಬಹುದು, ಆದರೆ ಸರಿಯಾದ ಮಾಹಿತಿ ಗೊತ್ತಿಲ್ಲದೇ ಇರೋದ್ರಿಂದ ನಾವು ಅದನ್ನು ಬಳಕೆ ಮಾಡ್ತಿಲ್ಲ. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಶಂಕುಪುಷ್ಪದಿಂದ ಯಾವುದೆಲ್ಲ ಆರೋಗ್ಯಕರ ಪ್ರಯೋಜನಗಳನ್ನ ನಾವು ಪಡ್ಕೋಬಹುದು ಮತ್ತು ಇದರಿಂದ ಬ್ಲೂ ಟೀನ ಹೇಗೆ ಮಾಡಬಹುದು ಎಂಬುದನ್ನು ನಾನು ಡೀಟೇಲಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಶಂಕುಪುಷ್ಪದ ಬಗ್ಗೆ ಸ್ವಲ್ಪ ಇಂಟ್ರಡಕ್ಷನ್ನ ತಿಳ್ಕೊಂಡು ಬರೋಣ. ಶಂಕುಪುಷ್ಪ ಶಂಕುವಿನ ಆಕಾರ ಇರೋದ್ರಿಂದ ಇದನ್ನು ಶಂಕುಪುಷ್ಪ ಅಂತ ಹೇಳಿ ಕರೀತಾರೆ ಮತ್ತು ಇದನ್ನು ಅಪರಾಜಿತ ಅಂತ ಕೂಡ ಕರೀತಾರೆ. ಇಂಗ್ಲೀಷ್ನಲ್ಲಿ ಕ್ಲಿಟೋರಿಯಾ ಅಥವಾ ಬಟರ್ಫ್ಲೈ ಪೀ ಅಂತ ಕೂಡ ಕರೀತಾರೆ. ಈ ಶಂಕುಪುಷ್ಪದಲ್ಲಿ ಪ್ರಮುಖವಾಗಿ ಬಿಳಿ ಮತ್ತು ನೀಲಿ ಬಣ್ಣದಲ್ಲಿ ನಾವು ನೋಡಬಹುದು, ಆದರೆ ಇದರಲ್ಲೂ ಕೂಡ ಬೇರೆ ಬೇರೆ ರೀತಿಯ ಕಲರಿನ ಶಂಕುಪುಷ್ಪಗಳಿವೆ. ಫಾರ್ ಎಕ್ಸಾಂಪಲ್ ರೆಡ್, ಯೆಲ್ಲೋ, ವೈಟ್ ವಿತ್ ರೆಡ್, ಲೈಟ್ ಬ್ಲೂ ಆ್ಯಂಡ್ ಲೈಟ್ ಪಿಂಕ್. ಬಟ್ ನಮ್ಮ ಸರೌಂಡಿಂಗಲ್ಲಿ ಜಾಸ್ತಿ ನಮಗೆ ಕಾಣಿಸೋದು ಯಾವುದು ಅಂತ ಹೇಳಿದರೆ ವೈಟ್ ಮತ್ತು ಜಾಸ್ತಿ ಅಂದರೆ ಬ್ಲೂ. ಆಮೇಲೆ ಆಯುರ್ವೇದಿಕಲ್ಲಿ ವೈಟ್ ಕಲರ್ ಶಂಕುಪುಷ್ಪಗೆ ಹೆಚ್ಚಿನ ಮಹತ್ವವಿದೆ. ಇವಾಗ ನಾವು ಶಂಕುಪುಷ್ಪದ ಹೆಲ್ತಿ ಬೆನಿಫಿಟ್ಸ್ ಏನೇನಿದೆ ಅಂತ ನೋಡೋಣ. ಶಂಕುಪುಷ್ಪವನ್ನು ಮೆಮೊರಿ ಬೂಸ್ಟರ್ ಆ್ಯಂಡ್ ಬ್ರೈನ್ ಟಾನಿಕ್ ಅಂತಲೇ ಕರೀತಾರೆ, ಏಕೆಂದರೆ ಇದರಿಂದ ಮೇಯ್ನ್ ಆಗಿ ಮೆಂಟಲ್ ಸ್ಟ್ರೆಸ್ನ ರೆಡ್ಯೂಸ್ ಮಾಡ್ಬೋದು, ಒಳ್ಳೆ ರಿಲ್ಯಾಕ್ಸೇಷನ್ ಫೀಲ್ ಕೊಡುತ್ತೆ ಮತ್ತು ನಿದ್ರೆ ಚೆನ್ನಾಗಿ ಮಾಡಬಹುದು. ಇದರ ನ್ಯೂರೋ ಪ್ರೊಟೆಕ್ಟಿವ್ ಆ್ಯಕ್ಟಿವಿಟಿಯಿಂದಾಗಿ ಮೆದುಳಿನ ಫಂಕ್ಷನ್ ಸರಿಯಾಗಿ ಆಗುವಾಗ ಮಾಡುತ್ತೆ, ತಲೆನೋವನ್ನು ನಿವಾರಣೆ ಮಾಡುತ್ತೆ. ಇತ್ತೀಚಿನ ದಿನಗಳಲ್ಲಿ ಕೂದಲು ಉದುರೋ ಸಮಸ್ಯೆ ತುಂಬ ಜಾಸ್ತಿ ಆಗಿದೆ, ಅದನ್ನು ಕೂಡ ಈ ಶಂಕುಪುಷ್ಪದಿಂದ ನಿವಾರಿಸಬಹುದು. ಅದು ಹೇಗೆ ಅಂತ ಹೇಳಿದ್ರೆ, ಶುದ್ಧ ಕೊಬ್ಬರಿ ಎಣ್ಣೆಗೆ ಶಂಕುಪುಷ್ಪ ಹೂವು ಮತ್ತು ಶಂಕುಪುಷ್ಪ ಬೇರನ್ನು ಆಯಿಲಲ್ಲಿ ನೆನೆಸಿಡಿ. ನಂತರ ಆ ಆಯಿಲ್ನ ತಲೆಗೆ ಅಪ್ಲೈ ಮಾಡ್ತಾ ಹೋಗೋದ್ರಿಂದ ಏರ್ ಫಾಲ್ ನಿಮಗೆ ಕಂಟ್ರೋಲ್ ಆಗುತ್ತೆ, ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ. ಶಂಕುಪುಷ್ಪ ಎಲೆಗಳ ರಸನ ಬಿಸಿ ಮಾಡಿ ಹಚ್ಚೋದ್ರಿಂದ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ ಮತ್ತು ಹೃದಯ ಮತ್ತು ರಕ್ತನಾಳಗಳಿಗೆ ತುಂಬ ಉಪಯೋಗವಿದೆ. ಹಾರ್ಟ್ ಬ್ಲಾಕ್ಸ್ನ ಕಡಿಮೆ ಮಾಡುತ್ತೆ, ರಕ್ತದ ಎಪ್ಪುಗಿಟ್ಟುವಿಕೆಯನ್ನು ಕಡಿಮೆ ಮಾಡುತ್ತೆ. ಆಯುರ್ವೇದದಲ್ಲಿ ಅಧಿಕ ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಬೇರೆ ಗಿಡಮೂಲಿಕೆಗಳ ಜೊತೆಗೆ ಈ ಬಟರ್ಫ್ಲೈ ಪೀ ಕೂಡ ಬಳಸ್ತಾರೆ. ಬಟರ್ಫ್ಲೈ ಪೀ ದೇಹದಲ್ಲಿ ಇರುವ ಕೆಟ್ಟ ಕೊಲೆಸ್ಟ್ರಾಲ್ಗಳನ್ನ ಕಡಿಮೆ ಮಾಡುತ್ತೆ. ಶಂಕುಪುಷ್ಪದಲ್ಲಿ ಆ್ಯಂಟಿಬ್ಯಾಕ್ಟೀರಿಯಲ್, ಆ್ಯಂಟಿ ಆಕ್ಸಿಡೆಂಟಲ್ ಆ್ಯಂಡ್ ಆ್ಯಂಟಿ ಇನ್ಫ್ಲಮೇಟ್ರಿ ಗುಣ ಇರೋದ್ರಿಂದ ಸ್ಕಿನ್ ಗ್ಲೋ ಇರೋ ಹಾಗೆ ಮಾಡುತ್ತೆ, ರಿಂಕಲ್ಸ್ನ ಕಡಿಮೆ ಮಾಡುತ್ತೆ, ಹಾಗೆ ಪಿಂಪಲ್ಸ್ ಮತ್ತು ಆ್ಯಕ್ನಿಸ್ನ ಕೂಡ ರೆಡ್ಯೂಸ್ ಮಾಡುತ್ತೆ. ಶಂಕುಪುಷ್ಪ ಪುಡಿಗೆ ಹನಿ ಮತ್ತು ರೋಸ್ ವಾಟರ್ ಜೊತೆ ಮಿಕ್ಸ್ ಮಾಡಿ ಫೇಸ್ ಪ್ಯಾಕ್ನ ಅಪ್ಲೈ ಮಾಡೋದ್ರಿಂದ ಸ್ಕಿನ್ನು ಗ್ಲೋ ಬರುತ್ತೆ. ಹಾಗೆ ರಕ್ತದಲ್ಲಿ ಶುಗರ್ ಲೆವೆಲ್ನ ಕಡಿಮೆ ಮಾಡೋ ಗುಣ ಇರೋದ್ರಿಂದ ಡಯಾಬಿಟಿಸ್ ಕಡಿಮೆ ಮಾಡಲು ಬಳಸ್ತಾರೆ. ನೋಡಿದ್ರಲ್ಲ ಎಷ್ಟೆಲ್ಲ ಹೆಲ್ತಿ ಬೆನಿಫಿಟ್ಸ್ ಇದೆ ಶಂಕುಪುಷ್ಪ ಹೂವಿನಿಂದ ಅಂತ ಹೇಳಿ. ಬನ್ನಿ ಇವಾಗ ಇದರಿಂದ ಬ್ಲೂ ಟೀನ ಹೇಗೆ ರೆಡಿ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆಯಲ್ಲಿ ಬಿಸಿ ನೀರು ಕಾಯಿಸ್ಕೊಂಡು ಆ ಬಿಸಿ ನೀರಿಗೆ ನಾನು ಸ್ವಲ್ಪ ಶಂಕುಪುಷ್ಪ ಹೂವನ್ನ ಹಾಕಿದ್ದೀನಿ. ಆ ಶಂಕುಪುಷ್ಪ ಹೂವು ಹಾಕಿದಾಗ ಹೂವು ಯಾವ ಕಲರ್ ಇರುತ್ತೆ ನೋಡಿ, ನೀರಲ್ಲೆಲ್ಲ ಫುಲ್ ಅದೇ ಕಲರ್ ಆಗಿದೆ. ಇವಾಗ ನಾನು ಸ್ಟವ್ನ ಆಫ್ ಮಾಡಿದ್ದೀನಿ. ಆಫ್ ಮಾಡಿ ಈಗ ಈ ನೀರನ್ನು ನಾನು ಒಂದು ಗ್ಲಾಸಿಗೆ ಸೋಸ್ತೀನಿ. ನಾನಿವಾಗ ಇದನ್ನು ಗ್ಲಾಸಿಗೆ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ನಾನು ಲೆಮನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ನೀವೇ ನೋಡ್ಬೋದು ಕಲ್ಲರು ಬ್ಲೂಯಿಂದ ಲೈಟ್ ಪಿಂಕ್ ಕಲರ್ ಬರ್ತದೆ. ಈಗ ನಿಮಗೆ ಗೊತ್ತಾಯ್ತಲ್ಲ ಶಂಕುಪುಷ್ಪ ಹೂವಿಂದ ಹೇಗೆ ಟೀ ರೆಡಿ ಮಾಡೋದು ಅಂತ. ಈ ಟೀ ಕುಡಿಯೋದ್ರಿಂದ ಮೆಂಟಲ್ ಸ್ಟ್ರೆಸ್ ಕಡಿಮೆ ಆಗುತ್ತೆ, ಮೆಮೊರಿ ಪವರ್ ಚೆನ್ನಾಗಿರುತ್ತೆ, ಸ್ಕಿನ್ನು ಗ್ಲೋ ಬರುತ್ತೆ. ಹಾಗೆ ಶಂಕುಪುಷ್ಪ ಆನ್ಲೈನಲ್ಲಿ ಕೂಡ ಸಿಗುತ್ತೆ, ಬೇಕಂದರೆ ನೀವು ಪರ್ಚೇಸ್ ಮಾಡ್ಬೋದು. ಇಲ್ಲ ಅಂದರೆ ನಿಮ್ಮ ಮನೆ ಸುತ್ತಮುತ್ತ ಬೇಲಿಗಳಲ್ಲಿ ಬೆಳೆದಿರುತ್ತೆ. ಇನ್ ಕೇಸ್ ಸಿಟಿಯಲ್ಲಿರೋರಿಗಾದರೆ ಮನೇಲಿ ಪಾಟಲ್ಲಿ ಕೂಡ ನೀವು ಬೆಳೆಸ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಶಂಕುಪುಷ್ಪದಿಂದ ಅಂತ. ಇನ್ನೂ ಹೆಚ್ಚಿನ ಮಾಹಿತಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.